ಪ್ರತಿದಿನ ಹಣೆಗೆ ವಿಭೂತಿಯನ್ನು ಏಕೆ ಹಚ್ಚಿಕೊಳ್ಬೇಕು? ಪವಿತ್ರವಾದ ವಿಭೂತಿಯ ಅರ್ಥವನ್ನು ತಿಳಿದ್ರೆ ಆಶ್ಚರ್ಯ ಪಡ್ತೀರಾ. ಹಣೆಗೆ ವಿಭೂತಿ ಅಥವಾ ಭಸ್ಮವನ್ನು ಹಚ್ಚಿಕೊಳ್ಳುವುದು ಸಾಮಾನ್ಯ. ದೇವಾಲಯದಲ್ಲಿ ಪೂಜಾರಿಗಳು ಹಣೆಯ ಮೇಲೆ 3 ಸಾಲಿನ ಭಸ್ಮವನ್ನು ಹಚ್ಚಿಕೊಂಡಿರ್ತಾರೆ. ಮಾತ್ರವಲ್ಲದೆ ಶಿವಶರಣರು, ಸ್ಮಾರ್ತ ಬ್ರಾಹ್ಮಣರು ಹಾಗೂ ಲಿಂಗಾಯತರು ಹಣೆಗೆ ವಿಭೂತಿಯನ್ನು ಹಚ್ಚುತ್ತಾರೆ. ಭಸ್ಮದ ರೂಪದಲ್ಲಿರುವ ವಿಭೂತಿಯನ್ನು ಹಣೆಯ ಮೇಲೆ ತೋರು ಬೆರಳು, ಮಧ್ಯ ಹಾಗೂ ಉಂಗುರ ಬೆರಳುಗಳ ಸಹಾಯದಿಂದ ಅನ್ವಯಿಸಲಾಗುತ್ತದೆ. ಕೆಟ್ಟದ್ದನ್ನು ನಾಶ ಮಾಡುವ ಶಕ್ತಿಯನ್ನು ವಿಭೂತಿಯು ಹೊಂದಿರುತ್ತದೆ. ಜೊತೆಗೆ ಯಾವುದೇ ದುಷ್ಟಶಕ್ತಿ ಹಾಗೂ ಋಣಾತ್ಮಕ ಶಕ್ತಿಗಳಿಂದಲೂ ಇದು ನಮ್ಮನ್ನು ರಕ್ಷಿಸುತ್ತದೆ. ವಿಭೂತಿಯನ್ನು ಹಣೆಯ ಮೇಲೆ ಧರಿಸುವುದರಿಂದ ತಿಳಿದೋ ತಿಳಿಯದೆಯೋ ಮಾಡಿದ ಪಾಪಗಳು ಮತ್ತು ತಪ್ಪುಗಳು ನಿವಾರಣೆಯಾಗ್ತದೆ ಎಂದು ಹೇಳಲಾಗ್ತದೆ. ಸರ್ವಲೋಕ ರಕ್ಷಕನಾದ ಶಿವನು ತನ್ನ ಮೈಪೂರ್ತಿ ವಿಭೂತಿಯನ್ನು ಹಚ್ಚಿಕೊಂಡಿರ್ತಾನೆ. ಧನಾತ್ಮಕ ಹಾಗೂ ಋಣಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುವಂತಹ ಸ್ಥಳಗಳಾದ ಹುಬ್ಬಿನ ಮಧ್ಯಭಾಗ, ಅಂಗೈ ಅಡಿಭಾಗ ಮತ್ತು ಮುಂದಲೆ ಬಹಳ ಸೂಕ್ಷ್ಮವಾಗಿರ್ತದೆ. ಈ ಭಾಗಗಳಿಗೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು, ಗೊಂದಲ, ಚಡಪಡಿಕೆ, ದೌರ್ಬಲ್ಯ ಉಂಟಾಗ್ತದೆ. ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಹುದು. ನಮ್ಮ ಪಾಪಗಳನ್ನು ನಾಶ ಮಾಡಬೇಕೆಂದು ಹಾಗೂ ಆಶೀರ್ವಾದ ಮಾಡಬೇಕೆಂದು ದೇವರನ್ನು ಸ್ಮರಿಸುತ್ತಾ ಪ್ರಾರ್ಥನೆ ಮಾಡುವಾಗ ಹಣೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಹಚ್ಚಿಕೊಳ್ಳುವ ವಿಭೂತಿ ಬಹಳ ಪವಿತ್ರವಾದದ್ದು. ಆದರೆ ಯಾವುದೇ ವಸ್ತುವಿನ ಸುಟ್ಟ ಬೂದಿಯು ವಿಭೂತಿಯಾಗುವುದಿಲ್ಲ. ಹಾಲು, ತುಪ್ಪ, ಜೇನುತುಪ್ಪದ ಜೊತೆಗೆ ಹಸುವಿನ ಸೆಗಣಿಯನ್ನು ಸುಟ್ಟ ನಂತರ ಉಂಟಾಗುವ ಭಸ್ಮವನ್ನು ಪವಿತ್ರ ವಿಭೂತಿ ಎಂದು ಕರೆಯಲಾಗ್ತದೆ. ಇದು ಶಿವನ ಆರಾಧನೆಯಲ್ಲಿ ಬರುವಂತಹ ಒಂದು ತತ್ವ ಸಂಸ್ಕಾರವಾಗಿದೆ. ವಿಭೂತಿಯನ್ನು ಧರಿಸುವವನಿಗೆ ಆಧ್ಯಾತ್ಮಿಕ ಶಕ್ತಿ ಲಭಿಸುತ್ತದೆ. ವಿಭೂತಿ ಎಂದರೆ ಮಹಿಮೆ. ಇದನ್ನು ಹಚ್ಚಿಕೊಳ್ಳುವವರಿಗೆ ತೇಜಸ್ಸು ನೀಡುತ್ತದೆ. ಅನಾರೋಗ್ಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಪ್ರಕೃತಿಯ ಉನ್ನತ ಶಕ್ತಿಯನ್ನು ಆಕರ್ಷಿಸುತ್ತದೆ. ವಿಭೂತಿಯ ಇನ್ನೊಂದು ಅರ್ಥವೆಂದರೆ ಗುಣಪಡಿಸುವ ಶಕ್ತಿ. ಇದನ್ನು ಆಯುರ್ವೇದ, ಚೀನಿ ಹಾಗೂ ಟಿಬೇಟಿಯನ್ ಔಷಧಿಗಳಲ್ಲಿ ಬಳಸ್ತಾರೆ. ಪವಿತ್ರ ಮಂತ್ರಗಳನ್ನು ಹೇಳುತ್ತಾ ಇದನ್ನು ತಯಾರಿಸಲಾಗ್ತದೆ. ಆದ್ದರಿಂದ ವಿಭೂತಿಯು ತಯಾರಾಗುವಾಗ ಧನಾತ್ಮಕ ಶಕ್ತಿಯೊಂದಿಗೆ ತಯಾರಾಗಿರ್ತದೆ. ವಿಭೂತಿಯನ್ನು 3 ಬೆರಳುಗಳಿಂದ ಹಣೆಯ ಮೇಲೆ 3 ಸಾಲುಗಳಂತೆ ಹಚ್ಚಿಕೊಳ್ಬೇಕು. ಮೊದಲ ಸಾಲು ಅಹಂ ತೆಗೆದುಹಾಕಿದರೆ 2ನೇ ಸಾಲು ಅಜ್ಞಾನವನ್ನು ತೆಗೆದುಹಾಕ್ತದೆ. 3ನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕ್ತದೆ. ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು, ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆನ್ನುವುದನ್ನು ತಿಳಿಸುತ್ತದೆ. ಅನಾರೋಗ್ಯ ಹಾಗೂ ದೌರ್ಬಲ್ಯವು ಔಷಧಿ, ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹ ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗ್ತದೆ. ಆಗ ಅಂಗೈಯ ಮೇಲೆ ವಿಭೂತಿಯನ್ನು ಹಚ್ಚಿ ವಾಸನೆ ತೆಗೆದುಕೊಳ್ಬೇಕು. ಇನ್ನು ತಲೆನೋವು, ಪಾದಗಳಲ್ಲಿ ನೋವು ಕಂಡುಬಂದರೆ ಆಧ್ಯಾತ್ಮಿಕ ಮೂಲವಾಗಿರುವ ವಿಭೂತಿಯನ್ನು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡ್ರೆ ನೋವು ಕಡಿಮೆಯಾಗ್ತದೆ. ಹೀಗೆ ವಿಭೂತಿಯನ್ನು ದೇಹದ ಮೇಲೆ ಹಚ್ಚಿಕೊಂಡ್ರೆ ಸಾಕಷ್ಟು ಪ್ರಯೋಜನಗಳಿವೆ.